ವೀಕ್ಷಕರೇ ನಮಸ್ಕಾರ. ತಮ್ಮ ಪರಿಚಯ ವಾಹಿನಿಗೆ ಸುಸ್ವಾಗತ. ಆತ್ಮೀಯರೇ, ಇಂದು ನಾವು ಒಂದು ಸುಂದರವಾದ ಮನೆ ಅಥವಾ ಬೃಹತ್ ಕಟ್ಟಡವನ್ನು ನಿರ್ಮಿಸಬೇಕಾದರೆ ಮೊದಲು ಹುಡುಕುವುದೇ ಒಬ್ಬ ದಕ್ಷ ಇಂಜಿನಿಯರ್ ಅಥವಾ ಅಭಿಯಂತರರು ಮತ್ತು ಆರ್ಕಿಟೆಕ್ಟ್ ಅಥವಾ ವಾಸ್ತುಶಿಲ್ಪಿಯನ್ನು. ಅವರು ನೀಡುವಂತಹ ವಿನ್ಯಾಸದ ಮೇಲೆಯೇ ಇಡೀ ಕಟ್ಟಡದ ಭವಿಷ್ಯ ನಿಂತಿರುತ್ತದೆ. ಆದರೆ ಇಂದಿನ ಈ ಆಧುನಿಕ ಇಂಜಿನಿಯರಿಂಗ್ ಕಲ್ಪನೆಗೂ ಮೊದಲೇ ಇಡೀ ಬ್ರಹ್ಮಾಂಡವನ್ನು ವಿನ್ಯಾಸಗೊಳಿಸಿದಂತಹ ಒಬ್ಬ ಮಹಾನ್ ಇಂಜಿನಿಯರ್ ಇದ್ದಾರೆ. ಅವರೇ ದೇವಶಿಲ್ಪಿಗಳಾದ ಗುರು ವಿಶ್ವಕರ್ಮರು. ಈ ವಿಶಾಲವಾದ ಬ್ರಹ್ಮಾಂಡದ ಸೃಷ್ಟಿಕರ್ತರು ಬ್ರಹ್ಮದೇವರು. ಆದರೆ ದೇವಾನುದೇವತೆಗಳ ಅರಮನೆಗಳು, ಶಕ್ತಿಯುತವಾದ ಆಯುಧಗಳು ಹಾಗೂ ದ್ವಾರಕೆಯಂತಹ ಬಂಗಾರದ ನಗರಿಗಳನ್ನು ವಿನ್ಯಾಸಗೊಳಿಸಿದಂತಹ ಅತ್ಯದ್ಭುತ ತಾಂತ್ರಿಕ ಕೌಶಲ್ಯ ದೇವಶಿಲ್ಪಿಗಳಾದ ವಿಶ್ವಕರ್ಮರದ್ದು. ವಿಶ್ವ ಎಂದರೆ ಜಗತ್ತು, ಕರ್ಮ ಎಂದರೆ ಸೃಷ್ಟಿ ಕಾರ್ಯ. ಬ್ರಹ್ಮದೇವರು ಈ ಜಗತ್ತನ್ನು ಕಲ್ಪಿಸಿಕೊಂಡರೆ ಅದಕ್ಕೆ ಭೌತಿಕ ರೂಪ ಮತ್ತು ಸೌಂದರ್ಯವನ್ನು ನೀಡಿದವರು ವಿಶ್ವಕರ್ಮರು. ಇಂಜಿನಿಯರಿಂಗ್ ಮತ್ತು ವಾಸ್ತುಶಿಲ್ಪ ಎಂಬ ಪ್ರಸ್ತುತ ಕಾಲಘಟ್ಟದ ಶಾಖೆಗಳಿಗೆ ವಿಶ್ವಕರ್ಮರೇ ಮೂಲ ಪುರುಷರು ಮತ್ತು ಆದಿಗುರುಗಳು. ಇವರನ್ನು ದೇವಶಿಲ್ಪಿ, ಪಂಚಮುಖ ಬ್ರಹ್ಮ ಮತ್ತು ವಾಸ್ತುಶಿಲ್ಪದ ಪಿತಾಮಹ ಎಂದು ಗೌರವಿಸಲಾಗುತ್ತದೆ. ನಮ್ಮ ಈ ಪ್ರಸ್ತುತ ಸಂಚಿಕೆಯಲ್ಲಿ ದೇವಶಿಲ್ಪಿಗಳಾದ ಗುರು ವಿಶ್ವಕರ್ಮರು ಉಗಮಿಸಿದ್ದು ಹೇಗೆ, ಅವರು ಸೃಷ್ಟಿಸಿದಂತಹ ಇಂಜಿನಿಯರಿಂಗ್ ಅತ್ಯದ್ಭುತಗಳಾವುವು ಎಂಬಿತ್ಯಾದಿ ಕುತೂಹಲಭರಿತ ಮಾಹಿತಿಗಳನ್ನೆಲ್ಲ ಒಂದೊಂದಾಗಿ ತಿಳಿದುಕೊಳ್ಳುತ್ತಾ ಹೋಗೋಣ. ದೇವಶಿಲ್ಪಿಗಳಾದ ವಿಶ್ವಕರ್ಮರು ಹುಟ್ಟಿದ್ದು ಹೇಗೆ? ನಮ್ಮ ಹಿಂದೂ ಪುರಾಣಗಳ ಪ್ರಕಾರ ದೇವಶಿಲ್ಪಿಗಳಾದ ವಿಶ್ವಕರ್ಮರ ಜನನದ ಕುರಿತಾಗಿ ವಿಭಿನ್ನ ಗ್ರಂಥಗಳಲ್ಲಿ ವಿಭಿನ್ನವಾದ ಕಥೆಗಳಿವೆ. ಅತ್ಯಂತ ಪ್ರಚಲಿತದಲ್ಲಿರುವ ಕಥೆಯೊಂದರ ಪ್ರಕಾರ ವಿಶ್ವಕರ್ಮರು ಅಷ್ಟವಸುಗಳ ಪೈಕಿ 8ನೇಯವರಾದ ಪ್ರಭಾಸ ಎಂಬ ವಸು ಮತ್ತು ಬೃಹಸ್ಪತಿಯವರ ಸಹೋದರಿಯಾದ ಯೋಗಸಿದ್ಧರ ಪುತ್ರ. ಜನಿಸಿದ ಕ್ಷಣದಿಂದಲೇ ವಿಶ್ವಕರ್ಮರು ಸಕಲ ಕಲೆಗಳಲ್ಲಿ, ಶಿಲ್ಪಕಲೆಗಳಲ್ಲಿ ಹಾಗೂ ಯಂತ್ರೋಪಕರಣಗಳ ತಯಾರಿಕೆಯಲ್ಲಿ ಅಪ್ರತಿಮ ಪಾಂಡಿತ್ಯವನ್ನು ಹೊಂದಿದ್ದರು. ಇವರ ಅತ್ಯದ್ಭುತ ಕೌಶಲ್ಯವನ್ನು ಕಂಡು ದೇವಾನುದೇವತೆಗಳು ಇವರನ್ನು ತಮ್ಮ ಅಧಿಕೃತ ಶಿಲ್ಪಿಯನ್ನಾಗಿ ನೇಮಿಸಿಕೊಂಡರು. ಮತ್ತೊಂದು ಪುರಾಣ ಕಥೆಯ ಪ್ರಕಾರ ಬ್ರಹ್ಮದೇವರು ಈ ಸೃಷ್ಟಿಯನ್ನು ವಿನ್ಯಾಸಗೊಳಿಸಲು ಮತ್ತು ಅತ್ಯಂತ ಸುಂದರವಾಗಿಸಲು ತಮ್ಮ ಮಾನಸ ಪುತ್ರನಾಗಿ ವಿಶ್ವಕರ್ಮರನ್ನು ಸೃಷ್ಟಿ ಮಾಡಿದರಂತೆ. ಬ್ರಹ್ಮದೇವರು ಸೃಷ್ಟಿಯ ಸಂಕಲ್ಪವನ್ನು ಮಾಡಿದರೆ ಅದನ್ನು ಕಾರ್ಯರೂಪಕ್ಕೆ ತಂದು ಅರಮನೆಗಳು, ನಗರಗಳು ಮತ್ತು ಆಯುಧಗಳನ್ನೆಲ್ಲ ನಿರ್ಮಿಸಿಕೊಟ್ಟವರು ಈ ದೇವಶಿಲ್ಪಿಗಳಾದ ವಿಶ್ವಕರ್ಮರೇ. ಅಂದರೆ ಬ್ರಹ್ಮದೇವರು ಕಲ್ಪನೆ ಮಾಡಿದರೆ ವಿಶ್ವಕರ್ಮರೇ ಅದನ್ನು ಕಾರ್ಯರೂಪಕ್ಕೆ ತಂದವರು. ಋಗ್ವೇದದಲ್ಲಿ ವಿಶ್ವಕರ್ಮರನ್ನು ಸರ್ವಶಕ್ತ, ಸರ್ವವ್ಯಾಪಿ ಎಂದು ವರ್ಣಿಸಲಾಗಿದೆ. ಋಗ್ವೇದದ ಪ್ರಕಾರ ವಿಶ್ವಕರ್ಮರು ಈ ಬ್ರಹ್ಮಾಂಡದ ಸೃಷ್ಟಿಗೂ ಮೊದಲೇ ಜನಿಸಿದವರು. ಅಂದರೆ ಅವರು ಸ್ವಯಂಭೂ. ಸೂರ್ಯ, ಚಂದ್ರ ಮತ್ತು ಭೂಮಿ ಯಾವುದೂ ಇಲ್ಲದಂತಹ ಕಾಲದಲ್ಲಿ ಕೇವಲ ಶೂನ್ಯವಿದ್ದಾಗ ವಿಶ್ವಕರ್ಮರು ಅವತರಿಸಿದ್ದರು. ತದನಂತರವೇ ವಿಶ್ವಕರ್ಮರು ತಮ್ಮ ಕಣ್ಣು, ಮುಖ ಮತ್ತು ಬಾಹುಗಳಿಂದ ಇಡೀ ವಿಶ್ವವನ್ನು ನಿರ್ಮಿಸಿದರು ಎಂದು ಋಗ್ವೇದ ತಿಳಿಸುತ್ತದೆ. ವಿಶ್ವಕರ್ಮರ 5 ಮುಖಗಳು. ವಿಶ್ವಕರ್ಮರು 5 ಮುಖಗಳನ್ನು ಹೊಂದಿದ್ದಾರೆ. ವಿಶ್ವಕರ್ಮರ ಪಂಚಮುಖಗಳು ಪಂಚಭೂತಗಳಾದ ಭೂಮಿ, ಜಲ, ಅಗ್ನಿ, ವಾಯು ಮತ್ತು ಆಕಾಶಗಳನ್ನು ಪ್ರತಿನಿಧಿಸುತ್ತವೆ. ಈ 5 ಮುಖಗಳಿಂದ 5 ಶ್ರೇಷ್ಠ ಋಷಿಗಳು ಜನಿಸಿದರು. ಈ 5 ಋಷಿಗಳನ್ನೇ ಪಂಚಬ್ರಹ್ಮರು ಎಂದು ಕರೆಯಲಾಗುತ್ತದೆ. ಇವರು ಇಂದಿನ ಸಮಾಜದ 5 ಪ್ರಮುಖ ಕಸುಬುಗಳ ಮೂಲ ಪುರುಷರಾಗಿದ್ದಾರೆ. ವಿಶ್ವಕರ್ಮರ 5 ಮುಖಗಳಿಂದ ಜನಿಸಿದ 5 ಬ್ರಹ್ಮರ್ಷಿಗಳೆಂದರೆ ಕಬ್ಬಿಣದ ಕೆಲಸದ ಮೂಲ ಪುರುಷರಾದಂತಹ ಮನು, ಮರದ ಕೆಲಸದ ಮೂಲ ಪುರುಷರಾದಂತಹ ಮಯ, ತಾಮ್ರ ಮತ್ತು ಕಂಚಿನ ಕೆಲಸದ ಮೂಲ ಪುರುಷರಾದಂತಹ ತ್ವಷ್ಟ, ಕಲ್ಲಿನ ಕೆತ್ತನೆಯ ಕೆಲಸ ಅಥವಾ ಶಿಲ್ಪಕಲೆಯ ಕೆಲಸದ ಮೂಲ ಪುರುಷರಾದಂತಹ ಶಿಲ್ಪಿ, ಚಿನ್ನ ಮತ್ತು ಬೆಳ್ಳಿಯ ಕೆಲಸದ ಮೂಲ ಪುರುಷರಾದಂತಹ ವಿಶ್ವಜ್ಞ. ವಿಶ್ವಕರ್ಮ ಸಮುದಾಯದ 5 ಪ್ರಮುಖ ಕುಲಗಳು ಈ 5 ಋಷಿಗಳಿಂದಲೇ ಉಗಮಗೊಂಡವು ಎಂಬುದು ನಂಬಿಕೆಯಾಗಿದೆ. ವಿಶ್ವಕರ್ಮರ ಅತ್ಯದ್ಭುತ ಸೃಷ್ಟಿ ಕಾರ್ಯಗಳು. ಪುರಾಣಗಳ ಪ್ರಕಾರ ದೇವಾನುದೇವತೆಗಳಿಗಾಗಿ ದೇವಶಿಲ್ಪಿಗಳಾದ ವಿಶ್ವಕರ್ಮರು ಅನೇಕ ಅತ್ಯದ್ಭುತ ನಗರಗಳನ್ನು ಮತ್ತು ಆಯುಧಗಳನ್ನು ನಿರ್ಮಿಸಿಕೊಟ್ಟಿದ್ದಾರೆ. ಶ್ರೀಕೃಷ್ಣ ಪರಮಾತ್ಮರಿಗಾಗಿ ಸಮುದ್ರದ ನಡುವೆ ದ್ವಾರಕಾ ನಗರಿ, ಕುಬೇರನಿಗಾಗಿ ಲಂಕಾ ನಗರಿಯನ್ನು ನಿರ್ಮಿಸಿಕೊಟ್ಟದ್ದು
ನಂತರ ದ್ವಾಪರಾಯುಗದಲ್ಲಿ ಪಾಂಡವರಿಗಾಗಿ ಮಾಯಾಲೋಕದಂತಹ ಇಂದ್ರಪ್ರಸ್ಥ ನಗರಗಳನ್ನು ನಿರ್ಮಿಸಿದಂತಹ ಖ್ಯಾತಿ ವಿಶ್ವಕರ್ಮರಿಗೆ ಸಲ್ಲುತ್ತದೆ. ಇಷ್ಟು ಮಾತ್ರವಲ್ಲದೆ ಶಿವದೇವರ ತ್ರಿಶೂಲ, ಮಹಾವಿಷ್ಣುದೇವರ ಸುದರ್ಶನ ಚಕ್ರ, ಕಾರ್ತಿಕೇಯರಿಗಾಗಿ ಶಕ್ತಿ ಆಯುಧ ಮತ್ತು ಇಂದ್ರದೇವನ ವಜ್ರಾಯುಧಗಳನ್ನು ಸೂರ್ಯನ ತೇಜಸ್ಸಿನಿಂದ ದೇವಶಿಲ್ಪಿಗಳಾದ ವಿಶ್ವಕರ್ಮರೇ ತಯಾರಿಸಿದರು. ಕುಬೇರನಿಗಾಗಿ ವಿಶ್ವಕರ್ಮರು ಗಾಳಿಯಲ್ಲಿ ಹಾರುವಂತಹ ಮತ್ತು ಪ್ರಯಾಣಿಕರ ಸಂಖ್ಯೆಗೆ ಅನುಗುಣವಾಗಿ ತನ್ನ ಗಾತ್ರವನ್ನು ಬದಲಿಸಿಕೊಳ್ಳುವಂತಹ ಪುಷ್ಪಕ ವಿಮಾನವನ್ನು ತಯಾರಿಸಿಕೊಟ್ಟಿದ್ದರು. ನಂತರ ಇದೇ ಪುಷ್ಪಕ ವಿಮಾನವನ್ನು ರಾವಣ ಕುಬೇರನಿಂದ ಕಸಿದುಕೊಂಡದ್ದು. ದೇವತೆಗಳ ರಾಜ ಇಂದ್ರನಿಗಾಗಿ ಅಮರಾವತಿ ಎಂಬ ಸ್ವರ್ಗದ ರಾಜಧಾನಿಯನ್ನು ಗುರು ವಿಶ್ವಕರ್ಮರೇ ನಿರ್ಮಿಸಿಕೊಟ್ಟದ್ದು. ತ್ರೇತಾಯುಗದ ರಾಮಾಯಣದಲ್ಲಿ ಪ್ರಭು ಶ್ರೀರಾಮಚಂದ್ರರಿಗೆ ಸಮುದ್ರದ ಮೇಲೆ ಸೇತುವೆಯನ್ನು ಕಟ್ಟಲು ಸಹಾಯವನ್ನು ಮಾಡಿದ ನಳ ಹಾಗೂ ನೀಲ ಎನ್ನುವವರು ವಿಶ್ವಕರ್ಮರ ಪುತ್ರರು. ತಂದೆಯಿಂದ ಬಳುವಳಿಯಾಗಿ ಬಂದಂತಹ ವಾಸ್ತುಶಿಲ್ಪದ ಜ್ಞಾನದಿಂದಲೇ ಅವರು ಕಲ್ಲುಗಳು ನೀರಿನ ಮೇಲೆ ತೇಲುವಂತಹ ತಂತ್ರಜ್ಞಾನವನ್ನು ಬಳಸಿ ಸೇತುವೆಯನ್ನು ನಿರ್ಮಿಸಿದರು. ಪುರಿಯ ಜಗನ್ನಾಥ ದೇವಾಲಯದಲ್ಲಿರುವಂತಹ ಜಗನ್ನಾಥ ಸ್ವಾಮಿ, ಬಲರಾಮರು ಮತ್ತು ಸುಭದ್ರಾ ವಿಗ್ರಹಗಳನ್ನು ಕೆತ್ತಿದವರು ಸಹ ಸ್ವತಃ ಗುರು ವಿಶ್ವಕರ್ಮರೇ. ರಾಜ ಇಂದ್ರದ್ಯುಮ್ನನ ಕೋರಿಕೆಯ ಮೇರೆಗೆ ವಿಶ್ವಕರ್ಮರು ಒಬ್ಬ ವಯಸ್ಸಾದ ಶಿಲ್ಪಿಯ ರೂಪದಲ್ಲಿ ಆಗಮಿಸಿ ವಿಗ್ರಹವನ್ನು ಕೆತ್ತಲು ಒಪ್ಪುತ್ತಾರೆ. ಪುರಿಯ ಜಗನ್ನಾಥ ದೇವರ ವಿಗ್ರಹಗಳನ್ನು ಕೆತ್ತುವಾಗ ನಾನು ವಿಗ್ರಹಗಳನ್ನು ಕೆತ್ತಿ ಮುಗಿಸುವವರೆಗೂ ಯಾರೂ ಬಾಗಿಲನ್ನು ತೆರೆದು ಒಳಗೆ ಬರಬಾರದು ಎಂಬ ಷರತ್ತನ್ನು ಅವರು ವಿಧಿಸಿರುತ್ತಾರೆ. ಆದರೆ ಆ ಸಮಯದಲ್ಲಿ ರಾಜ ಇಂದ್ರದ್ಯುಮ್ನರು ಕುತೂಹಲವನ್ನು ತಡೆಯಲಾರದೆ ಬಾಗಿಲನ್ನು ತೆರೆದಾಗ ವಿಶ್ವಕರ್ಮರು ಕೆತ್ತನೆಯ ಕೆಲಸವನ್ನು ಅರ್ಧಕ್ಕೆ ನಿಲ್ಲಿಸಿ ಮಾಯವಾಗಿ ಬಿಡುತ್ತಾರೆ. ಹಾಗಾಗಿಯೇ ಇಂದಿಗೂ ಪುರಿಯ ಜಗನ್ನಾಥ ದೇಗುಲದಲ್ಲಿರುವ ಜಗನ್ನಾಥ ಸ್ವಾಮಿ, ಬಲರಾಮ ದೇವರು ಮತ್ತು ಸುಭದ್ರೆಯರ ವಿಗ್ರಹಗಳಿಗೆ ಕೈ ಮತ್ತು ಪಾದಗಳಿಲ್ಲ. ವಿಶ್ವಕರ್ಮರ ರೂಪ. ವಿಶ್ವಕರ್ಮರ ಚಿತ್ರಗಳಲ್ಲಿ ವಿಶ್ವಕರ್ಮರು ಸೃಷ್ಟಿ ಕಾರ್ಯಕ್ಕೆ ಬೇಕಾಗಿರುವ ಉಪಕರಣಗಳಾದಂತಹ ಸುತ್ತಿಗೆ, ದಂಡ, ಅಳತೆಪಟ್ಟಿ, ಉಳಿ, ಜಲಪಾತ್ರೆ, ಪುಸ್ತಕಗಳನ್ನು ಹಿಡಿದಿರುವುದನ್ನು ನಾವು ಕಾಣಬಹುದು. ವಿಶ್ವಕರ್ಮರು ಸಾಮಾನ್ಯವಾಗಿ ಕಮಲದ ಮೇಲೆ ಅಥವಾ ದೈವಿಕ ಸಿಂಹಾಸನದ ಮೇಲೆ ಕುಳಿತಿರುತ್ತಾರೆ. ಇದು ಅವರ ರಾಜತ್ವ ಹಾಗೂ ಸೃಷ್ಟಿಕರ್ತ ಸ್ಥಾನವನ್ನು ತೋರಿಸುತ್ತದೆ. ಪ್ರತಿ ವರ್ಷವೂ ಸೆಪ್ಟೆಂಬರ್ ತಿಂಗಳಿನಲ್ಲಿ ಬರುವಂತಹ ಕನ್ಯಾ ಸಂಕ್ರಾಂತಿ ಎಂದು ವಿಶ್ವಕರ್ಮ ಜಯಂತಿಯನ್ನು ಆಚರಿಸಲಾಗುತ್ತದೆ. ಅಂದು ಕಾರ್ಮಿಕರು, ಇಂಜಿನಿಯರ್ಗಳು ಮತ್ತು ಮುಖ್ಯ ಕಲಾವಿದರು ತಮ್ಮ ಉಪಕರಣಗಳನ್ನೆಲ್ಲ ಪೂಜಿಸುತ್ತಾರೆ. ಉತ್ತರ ಭಾರತದಲ್ಲಿ ಆಯುಧ ಪೂಜೆಯನ್ನು ವಿಶ್ವಕರ್ಮ ಜಯಂತಿ ಎಂದೇ ಆಚರಿಸುವುದು ವಿಶೇಷ. ಅದು ಏಕೆ ಎಂದರೆ ನಾವು ಈ ಜಗತ್ತಿನಲ್ಲಿ ನೋಡುವಂತಹ ಪ್ರತಿ ಕಟ್ಟಡ, ಯಂತ್ರ ಮತ್ತು ತಂತ್ರಜ್ಞಾನದ ಹಿಂದೆಯೂ ಸಹ ವಿಶ್ವಕರ್ಮರ ಜ್ಞಾನದ ಪ್ರೇರಣೆ ಇದೆ. ಆತ್ಮೀಯ ವೀಕ್ಷಕರೇ, ದೇವಶಿಲ್ಪಿಗಳಾದ ವಿಶ್ವಕರ್ಮರ ಕುರಿತಾಗಿ ಸಮಗ್ರ ಮಾಹಿತಿಯನ್ನು ತಿಳಿದುಕೊಂಡ ನಮಗೆಲ್ಲರಿಗೂ ಆ ಭಗವಂತನ ಕೃಪಾ ಕಟಾಕ್ಷ ಸದಾಕಾಲ ಇರಲೆಂದು ಕೋರಿಕೊಳ್ಳುತ್ತಾ ಈ ದಿನದ ಸಂಚಿಕೆಯನ್ನು ಮುಗಿಸುತ್ತಲಿದ್ದೇವೆ. ವೀಕ್ಷಕರೇ, ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತುವುದನ್ನು ಮರೆಯಬೇಡಿ.